ಕಮಲಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪರಮ ಪಂಚಮಿ ದಿವಸ. ಈ ಒಂದು ದಿವಸಕ್ಕೆ ಇಂಥ ಒಂದು ಪವಿತ್ರತೆ ಯಾವ ಕಾರಣದಿಂದ ಬಂದಿದೆ ಅಂತಂದರೆ, ಸದ್ಗುರು ತ್ಯಾಗಬ್ರಹ್ಮರ ಆರಾಧನಾ ಮಹೋತ್ಸವ ಇವತ್ತಿನ ದಿವಸ ಅತ್ಯಂತ ವೈಭವೋಪೇತವಾಗಿ ಆಚರಿಸುವಂತಹ ಒಂದು ದಿವಸವಾದ್ದರಿಂದ ದಿವಸಕ್ಕೆ ಪವಿತ್ರತೆ ಬಂದಿದೆ. ಇವತ್ತಿನ ದಿವಸ ವಿಶೇಷವಾಗಿ ತ್ಯಾಗರಾಜ ಸ್ವಾಮಿಗಳು ಬರೆದಿರತಕ್ಕಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಆ ಕೀರ್ತನೆಗಳನ್ನು ಗಾಯನ ಮಾಡಿ ಆ ಭಗವಂತನ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ದಿವಸ. ಅದರಲ್ಲೂ ವಿಶೇಷವಾಗಿ ಪಂಚರತ್ನ ಕೀರ್ತನೆಗಳು, ಆ ಕೀರ್ತನೆಗಳನ್ನು ಇವತ್ತಿನ ದಿವಸ ಗಾನ ಮಾಡುವಂತಹ ಒಂದು ಸೌಭಾಗ್ಯ ನಿಮಗೆಲ್ಲರಿಗೂ ಸಹ ಬಂದಿದೆ. ಹಾಗೂ ಈ ಒಂದು ದಿವಸ ಈ ಒಂದು ಕೀರ್ತನೆಯನ್ನು ಕೇಳುವಂತಹ ಒಂದು ಸಂದರ್ಭವೂ ಸಹ ನನಗೂ ಬಂದಿರುವುದು ನನಗೆ ಅತ್ಯಂತ ಸಂತೋಷವನ್ನು ಮನಸ್ಸಿಗೆ ಉಂಟು ಮಾಡ್ತಾ ಇದೆ. ಯದ್ಯಪಿ ಇವತ್ತು ಈಗ ಹಾಡುವಂತಹ 5 ಕೀರ್ತನೆಗಳನ್ನು ಕೇಳಬೇಕು ಅಂತ ನಮ್ಮ ಮನಸ್ಸು ಬಯಸ್ತಾ ಇದೆ. ಆದರೆ ಬೇರೆ ಕಾರ್ಯಕ್ರಮಗಳಿರುವುದರಿಂದ ಮುಂದೆ ಆ ರೀತಿಯಾದಂತಹ ಒಂದು ಸಂದರ್ಭವೂ ಸಹ ಬರಲಿ ಅಂತ ಭಗವಂತರನ್ನು ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಇವತ್ತು ಈ ಒಂದು ಅದ್ಭುತವಾದಂತಹ ಕೀರ್ತನೆಯನ್ನು ಈ ಎಲ್ಲ ವಿದ್ವಾಂಸರು ಬಾಲ್ಯದಿಂದಲೂ ಈ ಸಂಗೀತದಲ್ಲಿ ವಿಶೇಷವಾದಂತಹ ಪರಿಶ್ರಮವನ್ನು ಪಡೆದಿರತಕ್ಕಂತಹ ವಿದ್ವಾಂಸರ ವಿದುಷಿಗಳು ಆಗಿರ್ತಕ್ಕಂತಹ ನೀವೆಲ್ಲ ಹಾಡಿದ್ದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಮಾಡ್ತಾ ಇದೆ. ಇದೇ ದಿವಸಕ್ಕೆ ನಮ್ಮ ಒಂದು ಯಾತ್ರೆಯಲ್ಲಿ ಇಲ್ಲಿಗೆ ಬರುವಂತೆ ಆಗಿದ್ದು. ಏಕೆಂತಂದರೆ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ಬಂದಾಗ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಎಂಬುದಾಗಿ ಅವತ್ತು ರಾಧಾಕೃಷ್ಣ ಅವರು ಒಂದು ಆಹ್ವಾನ ಮಾಡಿದರು. ಅವರಿಗೆ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಬೇರೆ ಯಾಕಂದರೆ ಈ ಕಾರ್ಯಕ್ರಮ ಎಲ್ಲ ಇನ್ನೂ ತೀರ್ಮಾನ ಮಾಡ್ತಾ ಇದ್ದೆ. ಆವಾಗ ನಾನು ಹೇಳ್ತೀನಿ ಅಂತಂದೆ. ಸರಿಯಾಗಿ ಇದೇ ದಿವಸಕ್ಕೆ ಇಲ್ಲಿಗೆ ಬರಬೇಕಾದಂತಹ ಒಂದು ಇದಕ್ಕೆ ಹಿಂದೇನೂ ಅಲ್ಲ ಮುಂದೇನೂ ಅಲ್ಲ, ಸರಿಯಾಗಿ ಇದೇ ದಿವಸಕ್ಕೆ ಇಲ್ಲಿಗೆ ಬರುವಂತಹ ಒಂದು ಸಂದರ್ಭ ಬಂದಿದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತೆ ಆಯಿತು. ಈ ಸನಾತನ ಹಿಂದೂ ಧರ್ಮ ಇರತಕ್ಕಂಥ ರಾಷ್ಟ್ರ ಭಾರತದಲ್ಲಿ ಸಂಗೀತಕ್ಕೆ ಒಂದು ಶ್ರೇಷ್ಠವಾದ ಸ್ಥಾನವಿದೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನ ಸಂಗೀತವಾದ ಸುಶ್ರಾವ್ಯವಾದ ಸಂಗೀತಗಳು ನಾನಾ ವಿಧಗಳನ್ನು ಕೂಡಿದೆ. ದೇಶದ ಉದ್ದಗಲದಲ್ಲಿ ಸಂಗೀತ ಇದೆ. ಸಂಗೀತ ಮತ್ತು ಭಜನೆಯನ್ನು ಮಾಡ್ತಕ್ಕಂಥ ದೇವರ ಪ್ರತ್ಯಕ್ಷ ಮಾಡಿಸ್ಕೊಳ್ಳಿಕ್ಕೆ ಮಾಡ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಸುಬ್ಬಲಕ್ಷ್ಮಿಯವರು ಜಗತ್ತನ್ನೇ ಗೆದ್ದು ಭಾರತದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಂಥವ್ರನ್ನ ನಾವು ಕಂಡವರು ಮಹಾಪುಣ್ಯವಂತರು. ಇವತ್ತು ವಿಶೇಷವಾದ ದಿವಸ ಒಂದು ತ್ಯಾಗಬ್ರಹ್ಮರ ಪಂಚಮಿ ಅಂಥೇಳಿ ತ್ಯಾಗರ ಆರಾಧನೆ ಪಂಚಮಿಯೇ ಮಾಡ್ತಾರೆ. ಅಂತಹ ದಿವಸ ನಮ್ಮ ಭಾಗ್ಯ ಇವತ್ತು. ಈ ದಿವಸ ಇಲ್ಲಿ ನಮ್ಮ ಶೃಂಗೇರಿ ಸನ್ನಿಧಾನಗಳವರು ವಿದುಷಿಕವಾದಿಗಳು ದಯಮಾಡಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಮಾಡಿದ್ದಾರೆ. ಆದರೆ ಅಲ್ಲಿ ನಮ್ಮ ಶಾರದಾ ಪೀಠದಲ್ಲಿ ಸಂಗೀತ, ನೃತ್ಯ, ಕಲೆಗೆಲ್ಲ ವಿಶೇಷವಾದ ಬೆಲೆ ಇದೆ. ನವರಾತ್ರಿಯಲ್ಲಿ ಉತ್ಸವ ಮಾಡ್ತಾರೆ. ವಸಂತ ನವರಾತ್ರಿ, ರಾಮನವಮಿಯಲ್ಲಿ ಕೂಡ ಉತ್ಸವ ಮಾಡಿ ಸಂಗೀತಗಾರರಿಗೆ ಬೇಕಾದಷ್ಟು ಉತ್ತೇಜನವನ್ನು ಕೊಟ್ಟಿದ್ದಾರೆ. ಈ ಸಂಗೀತ ನಾದ ಎಂಬತಕ್ಕಂಥದ್ದು ಮನುಷ್ಯನನ್ನು ಎಲ್ಲಿಗೆ ಬೇಕಾದ್ರೂ ಕೊಂಡು ಹೋಗುತ್ತೆ. ನಾನಾ ವಿಧ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು ಅಂತ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಅದಕ್ಕೆ ಸಾಮವೇದದಲ್ಲೂ ಇದೆ, ಅದರಲ್ಲಿ ಯಜುರ್ವೇದದಲ್ಲೂ ಇದೆ. ಆದರೆ ಈ ಶಾರದಾಂಬನವರು ಯಜುರ್ವೇದ ಪ್ರಿಯೆ ಅಂತ ಒಂದು ವಚನವೇ ಇದೆ. ಅಂಥ ಈ ಪುಣ್ಯ ದಿವಸ ನಮ್ಮ ಸುಧಾಕರರು ನಮ್ಮ ಗುರುಗಳು ಬಂದಿರೋದು ತುಂಬ ವಿಶೇಷ. ಇದೊಪ್ಪಾದ ಶ್ರೇಯಸ್ಸು ಉಂಟಾಗಲಿ, ಅವರಿಗೆ ಅವರ ಜೀವನ ಸುಗಮವಾಗಿರಲಿ. ಬೇಗ ತ್ಯಾಗಬ್ರಹ್ಮರು ಅವರಿಗೆ ಭಾರತ ಸರ್ಕಾರದಲ್ಲಿ ಉನ್ನತ ಸ್ಥಾನವನ್ನು ಕೊಟ್ಟು ಅವರನ್ನು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈ ಸಂಗೀತವನ್ನು ಬೆಳೆಸ್ಬೋದು, ಬೆಳೆಸಿ ಉಳಿಸೋದು ರಾಷ್ಟ್ರವನ್ನು ರಾಜ್ಯವನ್ನು ಆಳ್ತಕ್ಕಂಥವ್ರ ರಾಜಕಾರಣದ ಮೂಲ ಕರ್ತವ್ಯವಾಗಲಿ. ಸಂಗೀತ ಶಾಲೆಗಳು ಹೆಚ್ಚು ಬರಲಿ. ಮಕ್ಕಳಿಗೆ ಶಾಲೆಗಳಲ್ಲಿ ಸಂಗೀತದ ಒಂದು ತರಗತಿಯನ್ನೇ ಇಟ್ಟು
ಆ ಮಕ್ಕಳು ಕೂಡ ಹಾಡುವಂಗಾಗಲಿ. ಸಂಗೀತ ಹಾಡಿದ್ರೆ ಮೈ ಮರಿಬೋದು. ಆ ಮೈ ಮರೆತಾಗ ತಾನು ಮರೆತಾಗ ಅಲ್ಲಿಗೆ ಅರ್ಪಣಾ ಭಾವ ಬರುತ್ತೆ. ಯಾಕಂದರೆ ತ್ಯಾಗಬ್ರಹ್ಮರು ಅವರು ರಾಮದೇವರ ಭಕ್ತರು, ಅವರನ್ನು ಶುದ್ಧೀಕರಿಸ್ಕೊಂಡಿರ್ತಕ್ಕಂಥವ್ರು. ಪ್ರತ್ಯಕ್ಷವಾಗಿ ಅವರು ದೇವರನ್ನು ಪ್ರದಕ್ಷಿಣೆ ಮಾಡಿಕೊಂಡು ಸಂಗೀತವನ್ನು ಹೇಳ್ತಕ್ಕಂಥ ಒಂದು ಮಹಾನುಭಾವ. ಯಾವತ್ತು ರಾಮಾಯಣದಲ್ಲಿ ಹೇಳಿದ್ದಾನೆ, ಸಂಸಾರಿಗಳಿಗೆ, ಜನಗಳಿಗೆ, ಪ್ರಜೆಗಳಿಗೆ ಯಾವತ್ತು ಪುಣ್ಯೋದಯ ಅಂತಂದರೆ ಮಹಾತ್ಮರ ದರ್ಶನ ಯಾವತ್ತು ಆಗುತ್ತೆ ಅವತ್ತೇ ಪುಣ್ಯೋದಯ ಅಂತ. ಈಗ ತಾನೇ ನೀವೆಲ್ಲರಿಗೂ ಆಗಿದೆ. ಶೃಂಗೇರಿ ಸನ್ನಿಧಾನಗಳ ದರ್ಶನವಾಗಿದೆ. ನಮ್ಮ ಬಾಳಿಗೆ, ನಾವೆಲ್ಲ ಪ್ರಜೆಗಳಿಗೆ ಹಿಂದೆ ಭಾಗ್ಯದ ದಿನ. ಅಂಥ ಭಾಗ್ಯ ಈ ರಾಷ್ಟ್ರವನ್ನು ಕಾಪಾಡಲಿ. ರಾಷ್ಟ್ರವನ್ನು ಆಳವರು ಸತ್ಯ ಧರ್ಮ ನ್ಯಾಯದಿಂದ ಕಾಪಾಡಿ ಪ್ರಜೆಗಳ ಸುಖವನ್ನು ಉಂಟು ಮಾಡಲಿ. ಯಾವುದು ಅಶಾಂತಿ ಇರಬಾರ್ದು ರಾಷ್ಟ್ರದಲ್ಲಿ, ಭ್ರಷ್ಟತನ ಇರಬಾರ್ದು, ಒಪ್ಪಣ, ಅದು ಭಯೋತ್ಪಾದನೆ ಕೂಡ ಇರಬಾರ್ದು. ಅದಕ್ಕೆಲ್ಲ ಈ ಸಂಗೀತವೇ ಒಂದು ನಾದವಾಗಲಿ. ಗನ್ ಶಬ್ದಕ್ಕಿಂತ ಸಂಗೀತ ನಾದ ಬ್ರಹ್ಮ. ಆ ಬ್ರಹ್ಮ ಸೃಷ್ಟಿಯಲ್ಲಿ ಆಗಿರ್ತಕ್ಕಂಥ ಒಂದು ವಿಶೇಷವಾದ ಸಂಗೀತಕ್ಕೆ ಸ್ಥಾನಮಾನ ಕೊಟ್ಟು ಈ ರಾಷ್ಟ್ರೋದ್ಯೋಗದಲ್ಲಿ ಎಲ್ಲರೂ ಸಂಗೀತ ಹೇಳೋಂಗಾಗಲಿ. ಮೈ ಮರೆತು ದೇವರನ್ನು ಧ್ಯಾನ ಮಾಡೋಕ್ಕೆ ಒಂದು ಮೂಲವಾದ ಒಂದು ತಂತಿ ಅಂತ ಹೇಳ್ಬೋದು ಸಂಗೀತ ಅಂತಕ್ಕಂಥದ್ದು. ಅಂತಹ ಸಂಗೀತವನ್ನು ಸುಶ್ರಾವ್ಯವಾಗಿ ಹಾಡ್ತಾ ಇದ್ದಾರೆ. ನಾವು ಪುಣ್ಯವಂತರು. ಈ ದಿನ ಬೆಳಗಾಗಿದ್ದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಇಡೀ ಜಗತ್ತಿಗೆ ಭಾರತ ದೇಶದಲ್ಲಿ ಶಾಂತಿ ನೆಲೆಸಿ, ಯಾವ ರಾಷ್ಟ್ರವೂ ನಮ್ಮ ಮೇಲೆ ಯಾವ ದಬ್ಬಾಳಿಕೆಯನ್ನು ಮಾಡ್ದಲೆ, ಭಯೋತ್ಪಾದನೆ ಹುಟ್ಟುಹಾಕ್ದಲೆ ನಮ್ಮನ್ನು ನಡೆಸ್ಕೊಂಬರಲಿ. ಈ ಸಂಗೀತ ಪ್ರಸಾರ, ಈ ಸಂಗೀತದ ಒಂದು ನಾದವು, ಅದರ ಒಂದು ಸಂದೇಶವು ಜಗತ್ತಿಗೆ ತಲುಪಲಿ. ಸಂಗೀತವು ಶಾಂತಿ ಕೊಡುತ್ತೆ, ಶಾಂತಿಯೇ ಬೇಕಾದ್ದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ, ರಾಜ್ಯಕ್ಕೆ, ರಾಷ್ಟ್ರದಲ್ಲಿ ನಮ್ಮ ಆಳ್ತಿರ್ತಕ್ಕಂಥವರು ಸೌಮ್ಯದಿಂದ ಅವರು ಕೂಡ ಸಂಗೀತ ಹೆಂಗೆ ಮಧುರವಾಗಿದೆಯೋ, ಮಧುರವಾದ ಭಾಷೆಗಳನ್ನು ಮಾತಾಡಿ ರಾಜಕಾರಣಿಗಳು ಎಲ್ಲರನ್ನೂ ಸಮಾನಾಗಿ ಕಂಡು ಯಾವ ದ್ವೇಷ ಭಾವ ಬೇಡ. ಯಾರು ವಿರೋಧ ಪಕ್ಷ ಅಂತೇಳಿ ಮಿತ್ರ ಪಕ್ಷ, ವಿರೋಧ ಪಕ್ಷ ಅಂತ ತಪ್ಪಾಗುತ್ತೆ. ಏನಪ್ಪ ಅಂದರೆ ಅವರು ಮಿತ್ರ ಪಕ್ಷ, ಆಡೋಳ ಪಕ್ಷ. ಆಡೋಳುವಾಗ ಆಡುವವರಿಗೆ ಮಿತ್ರಪಕ್ಷ ಬುದ್ಧಿ ಹೇಳಬೇಕಾದ ಧರ್ಮ ಇದೆ. ಆದರೆ ಯಾರೂ ಒಂದು ಅವಾಚ್ಯ ಶಬ್ದಗಳನ್ನು ಮಾತಾಡಿ ಈ ನಮ್ಮನ್ನು ನಾವು ಹಾಳು ಮಾಡಿಕೊಂಡು, ಕೋಪನ ನಾವು ಪ್ರದಕ್ಷಿಣೆ ಮಾಡಿಕೊಂಡು ಅದು ಮಾಡೋದು ಬೇಡ. ಎಲ್ಲೇ ಹೋದರೂ ಕೂಡ ಒಂದಲ್ಲ ಒಂದು ನಾವು ಒಂದು ವಿದ್ಯೆಯನ್ನು ಕಲಿಯಬೇಕು. ಇನ್ನೊಬ್ಬರನ್ನ ನೋಡಿ ನಾವು ಒಳ್ಳೆಯತನ ತಗೋಬೇಕು. ಇನ್ನೊಬ್ಬರಲ್ಲಿ ಏನಿದೆ ಅನ್ನೋದು ಬೇಡ. ಏನು ಒಳ್ಳೆಯತನ ಗುರುತಿಸ್ತೇವೆ ಅದು ನಮ್ಮ ಪಾಲಾಗಲಿ. ಈ ಸಂಗೀತ ಈ ರಾಷ್ಟ್ರದಲ್ಲಿ ಸೌಮ್ಯವನ್ನು, ಶಾಂತಿಯನ್ನು, ದ್ವೇಷವನ್ನು ಹೋಗಲಾಡಿಸಿ ಪ್ರಜೆಗಳನ್ನು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಊಹಿಸಲಿ. ತ್ಯಾಗರಾಜ ಬ್ರಹ್ಮರು ಎಲ್ಲರಿಗೂ ಪರಿಪೂರ್ಣವಾದ ಆರೋಗ್ಯವನ್ನು, ಶತಾಯುಷ್ಯವನ್ನು, ಧೈರ್ಯ, ಕೀರ್ತಿ, ಯಶೋಲಾಭವನ್ನು ಕಾಪಾಡಲಿ. ಶಾರದೆ ಅಮ್ಮನವರು ಎಲ್ಲರೂ ಸುಜ್ಞಾನವನ್ನು ಕೊಡಲಿ, ಅಜ್ಞಾನವನ್ನು ನಿರ್ಮೂಲನೆ ಮಾಡಿ ಸುಜ್ಞಾನವನ್ನು ಕೊಡಲಿ. ಎಲ್ಲರೂ ಸಂಗೀತವನ್ನು ಕಲಿಯುವಂತಾಗಲಿ. ಆದರೆ ಈ ಸರ್ಕಾರ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಿ ಒಂದು ಸಂಗೀತದ ಒಂದು ತರಗತಿಯನ್ನೇ ಇಡಬೇಕು. ಅದು ಹಿಂದೆಲ್ಲ ಇತ್ತು, ಮಾರಲ್ ಸೈನ್ಸ್ ಅಂತೆಲ್ಲ ಇತ್ತು. ಅದನ್ನು ಮತ್ತೆ ವಾಪಸ್ ತಂದು ಅದಕ್ಕೆ ಸಂಗೀತಕ್ಕೊಂದು ಬೆಲೆ ಕೊಟ್ಟರೆ ನಿಜವಾಗಲೂ ರಾಷ್ಟ್ರದಲ್ಲೂ ಒಳ್ಳೆಯದಾಗುತ್ತೆ. ನಮ್ಮ ಏನಾಗುತ್ತೆ, ಆ ಪಾಸಿಟಿವ್ ತಂತಿಗಳು, ವೇವ್ಗಳು ಹೋಗಿ ಮನುಷ್ಯನ ನೆಗೆಟಿವ್ ತಂತಿಗಳಿಗೆ ಬರೋದಿಲ್ಲ. ಆದರೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಿಂದೂ ಸಂಪ್ರದಾಯದಲ್ಲಿ, ಹಿಂದೂ ಧರ್ಮದಲ್ಲಿ ಸಾಕ್ಷಾತ್ ಸರಸ್ವತಿ ಸ್ವರೂಪ ಆಗಿರ್ತಕ್ಕಂಥ ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಶೃಂಗೇರಿ ಮಠವೂ ಸೇರಿ ಅಂಥ ಒಂದು ಶೃಂಗೇರಿ ಮಠ ಇವತ್ತು ಇಲ್ಲಿ ತ್ಯಾಗರಾಜರ ಆರಾಧನೆಯನ್ನು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ನನ್ನ ಗುರುಗಳು ಇವತ್ತು ನಮ್ಮ ರಾಜಗುರುಗಳು ದ್ವಾರಕಾನಾಥರ ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಪಡೆದು ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಇಲ್ಲಿಗೆ ಬಂದು ತ್ಯಾಗರಾಜರ ಕೀರ್ತನೆಯನ್ನು, ತಮಗೆಲ್ಲ ಗೊತ್ತಿದೆ, ತ್ಯಾಗರಾಜರಂದರೆ ಸಂಗೀತ ಬ್ರಹ್ಮರಿದ್ದಂಗೆ. ಅಂಥ ಒಂದು ಸಂಗೀತದ ಮೂಲಕನೇ ಸಾಕ್ಷಾತ್ ಪರಮಾತ್ಮನನ್ನು ಓಲೈಸ್ಕೊಂಡಂತಹ, ಪ್ರತ್ಯಕ್ಷ ಮಾಡಿದಂಥ ಒಬ್ಬ ಅಪರೂಪವಾಗಿರ್ತಕ್ಕಂಥ, ಸಾಕ್ಷೀಭೂತವಾಗಿರ್ತಂಥ ಒಂದು ಸಂಗೀತದ ಒಂದು ಸ್ವರೂಪ. ಅಂಥವರ ಒಂದು ಕೀರ್ತನೆಯನ್ನು ಇವತ್ತು ಸದ್ಗುರುಗಳ ಮುಂದೆ ಇವತ್ತು ನಮ್ಮ ಎಲ್ಲ ಮಹಿಳೆಯರು, ಅನೇಕ ಮಹಿಳೆಯರು ಇವತ್ತು ಇಲ್ಲಿ ಭಕ್ತಿಪೂರ್ವಕವಾಗಿ ಅವರ ಸೇವೆಯನ್ನು ಸಂಗೀತದ ಮೂಲಕ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಪಾಲ್ಗೊಂಡಿರ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಈ ಸಂಪ್ರದಾಯ
ಈ ಧರ್ಮ, ಈ ಸಂಗೀತದ ಒಂದು ವೈಭವ ಕರ್ನಾಟಕ, ತಮಿಳುನಾಡು, ಇಡೀ ದಕ್ಷಿಣ ಭಾರತದಲ್ಲಿ ಮೂಲೆ ಮೂಲೆಗಳಲ್ಲಿ ಕೂಡ ಪ್ರತಿನಿಧಿಸುತ್ತೆ, ಪ್ರತಿಧ್ವನಿಸುತ್ತೆ ಮತ್ತು ಇಡೀ ಲೋಕ ಕಲ್ಯಾಣಕ್ಕಾಗಿ ಈ ರೀತಿಯ ಕಾರ್ಯಕ್ರಮಗಳು ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವಂಥದ್ದು, ಪ್ರತಿಯೊಬ್ಬ ಸನಾತನ ಧರ್ಮದಲ್ಲಿ ಪ್ರೀತಿಯಿಂದನೇ ಸಮಾಜವನ್ನು ಕಟ್ಟುವಂತಹ ಏನು ತಾತ್ಪರ್ಯ ಇದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈ ಒಂದು ಸಂಸ್ಕೃತಿ ನಮ್ಮ